29th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ರೈಟ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ whose sum and product of the zeros are 2 and -8. ಓಕೆ, ಸಮ್ ಅಂದ್ರೆ ನಥಿಂಗ್ ಬಟ್ ಏನು, ಆಲ್ಫಾ ಪ್ಲಸ್ ಬೀಟಾ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎಷ್ಟು 2 ಅಂತ ಕೊಟ್ಟಿದ್ದಾರೆ. ಆಮೇಲೆ ಪ್ರಾಡಕ್ಟ್ ಆಫ್ ದ ಜೀರೋ ಅಂದ್ರೆ ಆಲ್ಫಾ ಇಂಟು ಬೀಟಾ ಕೊಟ್ಟಿದ್ದಾರೆ, ಎಷ್ಟು -8 ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಸಮ್ ಬಂದ್ಬಿಟ್ಟು 2, ಪ್ರಾಡಕ್ಟ್ ಆಫ್ ದ ಜೀರೋ ಬಂದ್ಬಿಟ್ಟು -8. ಓಕೆ, ಈಗ ನಾವು ಫಸ್ಟ್ ಏನ್ ಕಂಡಿಡ್ಬೇಕು, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಕಂಡಿಡ್ಬೇಕು. ಓಕೆ, ಸೊ ನಮಗೆ ಫಾರ್ಮುಲಾ ಏನ್ ಗೊತ್ತು, ಜನರಲ್ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ is given by ಏನದು ಎಕ್ಸ್ ಸ್ಕ್ವೇರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ. ಇದು ಜನರಲ್ ಈಕ್ವೇಶನ್. ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಮೈನಸ್, ಓಕೆ, ಆಲ್ಫಾ ಪ್ಲಸ್ ಬೀಟಾ ಇದ್ದಲ್ಲಿ ಏನ್ ಬರೀಬೇಕು, 2 ಬರೀಬೇಕು, 2 ಇಂಟು ಎಕ್ಸ್ ಪ್ಲಸ್, ಈಗ ಅವ್ರು ಏನ್ ಕೊಟ್ಟಿದ್ದಾರೆ, ಆಲ್ಫಾ ಇಂಟು ಬೀಟಾ -8 ಕೊಟ್ಟಿದ್ದಾರೆ. ಸೊ ಪ್ಲಸ್ ಮೈನಸ್ ಬರ್ಬೇಕಂದ್ರೆ ಬ್ರಾಕೆಟ್ ಓಪನ್ ಮಾಡಿ ಬರೀಬೇಕು. ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ ಇಂಟು ಮೈನಸ್ -8 ಆಗುತ್ತೆ. ಇದು ಬಂದ್ಬಿಟ್ಟು ಕ್ವಾಡ್ರಾಟಿಕ್ ಪಾಲಿನಾಮಿಯಲ್. ಓಕೆ, ಇದು ಫಸ್ಟ್ ಆನ್ಸರ್. ಓಕೆ, ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ಬರ್ರಿ ಅಂದ್ರೆ ಇದನ್ನ ಬರೀಬೇಕು. ಓಕೆ, ಆಮೇಲೆ ಏನ್ ಕೇಳ್ತಾ ಇದ್ದಾನೆ, ಅಂಡ್ ಹೆನ್ಸ್ ಫೈಂಡ್ ದ zeros ಆಫ್ ದ ಪಾಲಿನಾಮಿಯಲ್. zeros ಅಂದ್ರೆ ನಥಿಂಗ್, ಸೊಲ್ಯೂಷನ್ ಕಂಡಿಡ್ಬೇಕು. ಓಕೆ, ಸೊ ಈಗ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ತೀನಿ. ಓಕೆ, ಇದನ್ನ ಎರೇಸ್ ಮಾಡ್ತೀನಿ. ಸೊ ಪಾಲಿನಾಮಿಯಲ್ ಅಂದ್ರೆ ಗೊತ್ತಾಯ್ತು, ಈಗ zeros ಫೈಂಡ್ ಮಾಡ್ಬೇಕು. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 2x ಮೈನಸ್ 8 zeros ಫೈಂಡ್ ಮಾಡ್ಬೇಕಂದ್ರೆ ಈ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ಗೆ ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಆಮೇಲೆ ಫಸ್ಟ್ ನಂಬರ್ನ ಮತ್ತೆ ಲಾಸ್ಟ್ ನಂಬರ್ನ ನಾವು ಪ್ರಾಡಕ್ಟ್ ಅಂತ ತಗೋಬೇಕು, ಮಿಡಲ್ ನಂಬರ್ನ ಸಮ್ ಅಂತ ತಗೋಬೇಕು. ಓಕೆ, ಸೊ ನಾನು ಇಲ್ಲಿ ಏನ್ ಬರ್ತೀನಿ, ಪ್ರಾಡಕ್ಟ್ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಇಂಟು -8. ಓಕೆ, ನಥಿಂಗ್ ಬಟ್ ಏನಾಗುತ್ತೆ, ಪ್ಲಸ್ ಇಂಟು ಮೈನಸ್ -8 ಇಂಟು ಎಕ್ಸ್ ಸ್ಕ್ವೇರ್ 8x ಸ್ಕ್ವೇರ್, ಸಮ್ ಬಂದ್ಬಿಟ್ಟು ಏನಾಗುತ್ತೆ -2x ಅಂತ ಗೊತ್ತಾಯ್ತು. ಓಕೆ, ಸೊ ಈಗ ನಾವೇನ್ ಮಾಡ್ಬೇಕಂದ್ರೆ ಎರಡು ನಂಬರ್ ಕಂಡಿಬೇಕು, ಮಲ್ಟಿಪ್ಲೈ ಮಾಡಿದ್ರೆ 8 ಬರ್ಬೇಕು, ಆಡ್ ಇಲ್ಲ ಸಬ್ಟ್ರಾಕ್ಟ್ ಮಾಡಿದ್ರೆ 2 ಬರ್ಬೇಕು. ಓಕೆ, ಸೊ ಅದನ್ನ ಯಾವ ತರ ಕಂಡಿಬೇಕು ನೋಡ್ರಿ, 8 ನ ಚಿಕ್ಕ ಟೇಬಲ್ ಇಂದ ಹೋಗ್ರಿ, 2 4 ಜಾ 8. ಈಗ ನೀವು ನೋಡಿದ್ರೆ 2 4 ಎಷ್ಟು ಬರುತ್ತೆ, 8 ಬರುತ್ತೆ. ಅದೇ ರೀತಿ ಸಬ್ಟ್ರಾಕ್ಟ್ ಮಾಡಿದ್ರೆ 4 ಅಲ್ಲಿ 2 ಹೋದ್ರೆ 2 ಬರುತ್ತಾನೆ. ಸೊ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ 8 ಬರುತ್ತೆ, ಸಬ್ಟ್ರಾಕ್ಟ್ ಮಾಡಿದ್ರೆ 2 ಬರ್ತೈತೆ. ಸೊ ಇವೆರಡೇ ನಂಬರ್, ಒಂದು 2x ಇನ್ನೊಂದು 4x. ಆಮೇಲೆ ಏನ್ ಮಾಡ್ಬೇಕಂದ್ರೆ ನೀವು ಸಮ್ ಇರೋ ಸೈನ್ ನ ದೊಡ್ಡ ನಂಬರ್ ಕೊಡ್ಬೇಕು. ಓಕೆ, ಸೊ ಇವ್ರಿಬ್ರಲ್ಲಿ ದೊಡ್ಡ ನಂಬರ್ ಯಾವುದು, 4. ಇದಕ್ಕೆ ಯಾವ ಸೈನ್ ಕೊಡ್ಬೇಕು, ಮೈನಸ್ ಸೈನ್ ಕೊಡ್ಬೇಕು. ಓಕೆ, ಈಗ ನಮಗೆ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ಬೇಕು, ಪ್ರಾಡಕ್ಟ್ ಅಂದ್ರೆ ಮಲ್ಟಿಪ್ಲೈ, ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ಬೇಕು, ನನಗೆ ಮೈನಸ್ ಸೈನ್ ಬರ್ಬೇಕು. ಮೈನಸ್ ಇಂಟು ಇದು ಪ್ಲಸ್ ಇದ್ರೇನೆ ಮೈನಸ್ ಬರುತ್ತೆ. ಈಗ ಚೆಕ್ ಮಾಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್, 4 2 ಜಾ 8, ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಸ್ಕ್ವೇರ್. ಆಮೇಲೆ ಆಡ್ ಮಾಡಿದ್ರೆ, ಓಕೆ, ಒಂದು ಮೈನಸ್ ಪ್ಲಸ್ ಇದ್ದಾಗ ಏನ್ ಮಾಡ್ತೀವಿ, ಈಗ ನೀವು ನೋಡಿದ್ರೆ ಒಂದು ಮೈನಸ್ ಪ್ಲಸ್ ಇದ್ದಾಗ ಗ್ರೇಟರ್ ನಂಬರ್ ಸೈನ್ ಹಾಕ್ತಿವಿ, ಅದು ಗ್ರೇಟರ್ ನಂಬರ್ ಸೈನ್ ಹಾಕಿ ಸಬ್ಟ್ರಾಕ್ಟ್ ಮಾಡ್ತೀವಿ. 4x ಅಲ್ಲಿ 2x ಹೋದ್ರೆ 2x. ಓಕೆ, ಸೊ ಈಗ ನಮಗೆ ಎರಡು ನಂಬರ್ ಗೊತ್ತಾಯ್ತು. ಸೊ ಅದನ್ನ ಹೆಂಗ್ ಬರಿಬೇಕಂತಂದ್ರೆ ಇವಾಗ ನಾವು ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಮೈನಸ್ 4x. ಓಕೆ, ಫಸ್ಟ್ ನಂಬರ್ ಆಸ್ ಇಟ್ ಈಸ್ ಬರ್ದು, ಮಿಡಲ್ ನಂಬರ್ ಇವ್ರಿಬ್ಬರನ್ನ ಬರ್ದು, ಲಾಸ್ಟ್ ನಂಬರ್ ಆಸ್ ಇಟ್ ಈಸ್ ಬರ್ಬೇಕು, ಈಕ್ವಲ್ ಟು 0. ಓಕೆ, ಸೊ ನಾನೇನ್ ಮಾಡ್ತೀನಿ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಇವಾಗ ರಫ್ ಕಾಲಮ್ ನಾಗ ಇರೋದು. ಈಗ ಹೇಳ್ರಿ, ಈಗ ನಾವು ಇವ್ರಿಬ್ಬರ ಕಾಮನ್ ತೆಗಿಬೇಕು. ಇವ್ರಿಬ್ಬರಾಗ ಏನು ಎಕ್ಸ್ ಕಾಮನ್ ಇದೆ, ಏನ್ ಉಳಿಯುತ್ತೆ, ಎಕ್ಸ್ ಪ್ಲಸ್ 2 ಉಳಿಯುತ್ತೆ. ಓಕೆ, ನಿಮಗೆ ಒಂದ್ ಬೇಸಿಕ್ ಏನ್ ಗೊತ್ತಿರ್ಬೇಕಂದ್ರೆ ಇವ್ರಿಬ್ಬರ ಕಾಮನ್ ಎಕ್ಸ್ ಪ್ಲಸ್ 2 ಇದ್ರೆ ಇವ್ರಿಬ್ಬರಿಗೂ ಕಂಪಲ್ಸರಿ ಎಕ್ಸ್ ಪ್ಲಸ್ 2 ನೇ ಇರ್ಬೇಕು. ನಾನೇನ್ ಮಾಡ್ಬಿಡ್ತೀನಿ, ಫಸ್ಟ್ ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಬರ್ದ್ಬಿಟ್ಟು ಆಮೇಲೆ ಇಲ್ಲಿ ಫಿಲ್ ಇನ್ ದ ಬ್ಲಾಂಕ್ಸ್ ಟೈಪ್ ಬಿಟ್ಬಿಡ್ತೀನಿ. ಓಕೆ, ಇಲ್ಲಿ ಎಕ್ಸ್ ಪ್ಲಸ್ 2 ಬಂದ್ರೆ ಇಲ್ಲಿ ಕೂಡ ಎಕ್ಸ್ ಪ್ಲಸ್ 2 ಬರ್ಬೇಕು. ಆಮೇಲೆ ಇಲ್ಲಿ ಏನ್ ಬರ್ಬೇಕಂತ ಯೋಚನೆ ಮಾಡ್ತೀನಿ. ಓಕೆ, ಇಲ್ಲಿ ಡ್ಯಾಶ್ ಅಂತ ಬರ್ದಿದ್ದೀನಿ. ಓಕೆ, ಈಗ ನೋಡ್ರಿ, ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಏನ್ ಬರ್ಬೇಕು, -4x ಬರ್ಬೇಕು. ಅಂದ್ರೆ ಇಲ್ಲಿ ಏನ್ ಬರಿಬೇಕು, ನಾನು -4 ಬರ್ತೀನಿ. ಈಗ ಚೆಕ್ ಮಾಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್, 4 ಇಂಟು ಎಕ್ಸ್ 4x, ಮತ್ತೆ ಆಮೇಲೆ ಮೈನಸ್ ಇಂಟು ಪ್ಲಸ್ ಮೈನಸ್, 4 2 ಜಾ 8 ಇದೆ. ಸೊ ಈಗ ಬಂದಿರೋದು ಕರೆಕ್ಟ್. ಆಮೇಲೆ ಮತ್ತೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಇವ್ರಿಬ್ಬರ ಕಾಮನ್ ನೋಡ್ಬೇಕು. ಓಕೆ, ಈಗ ನೀವು ನೋಡಿದ್ರೆ ಇವ್ರಿಬ್ರಲ್ಲಿ ಏನ್ ಕಾಮನ್ ಇದೆ, ಇಲ್ಲಿ ಎಕ್ಸ್ ಪ್ಲಸ್ 2 ಇದೆ, ಇಲ್ಲಿ ಎಕ್ಸ್ ಪ್ಲಸ್ 2 ಇದೆ. ಸೊ ಅವ್ರನ್ನ ಕಾಮನ್ ತೆಗೆದ್ರೆ, ಓಕೆ, ಈಗ ನೀವೇ ನೋಡ್ರಿ, ಈ ಎಕ್ಸ್ ಪ್ಲಸ್ 2 ಕಾಮನ್ ಇಲ್ಲಿ ತೆಗೆದ್ರೆ ಏನ್ ಉಳಿತು, ಎಕ್ಸ್ ಉಳಿತು. ಓಕೆ, ಅದನ್ನ ಬರೀತೀನಿ. ಇಲ್ಲಿ ಎಕ್ಸ್ ಪ್ಲಸ್ 2 ಕಾಮನ್ ತೆಗೆದ್ರೆ ಇಲ್ಲೇನು ಉಳಿತು, -4 ಉಳಿತು, ಅದನ್ನ ಬರೀತೀನಿ. ಓಕೆ, ಆಮೇಲೆ
ಈಗ 2 ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 0 ಬರ್ಬೇಕಂದ್ರೆ, ಓಕೆ, 2 ನಂಬರ್ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ 0 ಬರ್ಬೇಕಂದ್ರೆ ಐದರ್ ಇವನಾದ್ರೂ 0 ಇರ್ಬೇಕು, ಇಲ್ಲ ಇವನಾದ್ರೂ 0 ಇರ್ಬೇಕು, ಇಲ್ಲ ಇಬ್ರು 0 ಇರ್ಬೇಕು. ಹೌದಾ? ಸೊ ಅದಕ್ಕೆ ನಾವೇನ್ ತಗೊಂತೀವಿ, ಐದರ್ ಇವನಾದ್ರೂ 0 ಇರ್ಬೇಕು, ಇಲ್ಲ ಇವನಾದ್ರೂ 0 ಇರ್ಬೇಕು. ಸೊ ಅದಕ್ಕೆ ನಾವೇನ್ ಬರಿಬೇಕು ಇವಾಗ, ಒಂದು x+2 = 0 ಆರ್ x-4 = 0. ಈ +2 ಆ ಕಡೆ ಹೋದ್ರೆ -2, ಓಕೆ. ಈ -4 ಆ ಕಡೆ ಹೋದ್ರೆ ಏನಾಗುತ್ತೆ, +4 ಆಗುತ್ತೆ. ಓಕೆ, ಸೊ ಝೀರೋಸ್ ಬಂದ್ಬಿಟ್ಟೇನು, -2 +4. ಓಕೆನಾ? ಲಾಸ್ಟ್ 10th ಗೆ ಒಂದು ವಾಟ್ಸ್ಆಪ್ ಗ್ರೂಪ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಅದರಲ್ಲಿ ಏನೇನ್ ಹೇಳ್ಕೊಡ್ತೀವಿ ಅಂದ್ರೆ, ಮ್ಯಾಥ್ಸ್ ಅಂಡ್ ಸೈನ್ಸ್ ರಿವಿಷನ್ ಮಾಡ್ತೀವಿ, ಈಚ್ ಅಂಡ್ ಎವ್ರಿ ಲೆಸನ್ ರಿವಿಷನ್ ಮಾಡ್ತೀವಿ. ಆಮೇಲೆ ಎಲ್ಲಾ ಮಾಡೆಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀವಿ. ಅದ್ರ ಜೊತೆಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, ಈಚ್ ಅಂಡ್ ಎವ್ರಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕ್ವಶನ್, ಆಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಎಲ್ಲ ಸಾಲ್ವ್ ಮಾಡ್ತೀವಿ. ಆಮೇಲೆ ನಿಮಗೆ ಎಲ್ಲ ಇಂಪಾರ್ಟೆಂಟ್ PDF ಹಾಕ್ತೀವಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ರೆ ಈ ನಂಬರಿಗೆ ವಾಟ್ಸಪ್ ಮಾಡ್ರಿ, ನಾನೇ ನಿಮಗೆ ಕಾಲ್ ಮಾಡ್ಬಿಟ್ಟು ಯಾವ ತರ ನಾವು ರಿವಿಷನ್ ಮಾಡ್ತೀವಿ ಅಂತ ಹೇಳಿ, ಇವನ್ನೆಲ್ಲ ಯಾವ ತರ ಕವರ್ ಮಾಡ್ತೀವಿ ಅಂತ ನಿಮಗೆ ಹೇಳ್ತೀನಿ. ನಿಮ್ಗೆ ಇಷ್ಟ ಆದ್ರೆ ನೀವು ಈ ವಾಟ್ಸಪ್ ಗ್ರೂಪ್ ನ ಜಾಯ್ನ್ ಆಗ್ಬೋದು, ಇಲ್ಲಾಂದ್ರೆ ನಿಮ್ ಇಂಟ್ರೆಸ್ಟ್ ಒಂದ್ಸರಿ ಮಾತ್ರ ನೀವು ವಾಟ್ಸಪ್ ಮಾಡ್ರಿ, ಸೊ ದಟ್ ನಿಮಗೆ ಏನ್ ಮಾಡುತ್ತೆ ಅಂತ ಐಡಿಯಾ ಗೊತ್ತಾಗುತ್ತೆ. ಆಮೇಲೆ ನೀವು ಜಾಯ್ನ್ ಆಗೋದ್ ಬಿಡೋದು ನಿಮ್ ಇಂಟ್ರೆಸ್ಟ್. ಆಮೇಲೆ ಇದ್ರ ಜೊತೆಗೆ ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೊ ದಟ್ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1 ಓಕೆ 25-26 ಎಲ್ಲಾ ಸಾಲ್ವ್ ಮಾಡ್ಬಿಟ್ಟು ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡಿ.